ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಅಮ್ಮನ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನಾಳೆ ಚೆಕಪ್ಪು ಇತ್ತು ಮತ್ತು ಜೊತೆಗೆ ಕಸಿನ್ ಮದುವೆನೂ ಇತ್ತು. ತುಂಬ ಲೆಂತಿ ವಿಡಿಯೋ ಏನಿಲ್ಲ, ಚಿಕ್ಕ ಚಿಕ್ಕ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಒತ್ತನ್ನು ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನನ್ನ ಕತ್ತತ್ರ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಅದಕ್ಕೆ ನೋಡ್ತಾ ಇದ್ದೆ ಏನು ಹಚ್ಚೋದು ಏನು ಮಾಡೋದು ಅಂತ. ಸೊ ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಅದು ಅಲ್ಲದೆ ಹೊರಡೋಣ ಅಂತ ರೆಡಿಯಾಗಿದ್ವಿ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ಗೆ ಒಂದು ಮದುವೆ ಫಂಕ್ಷನ್ದು ಆರ್ಡ್ರು ಬಂದಿತ್ತು. ಸೊ ಅದನ್ನು ತೊಗೊಳಕ್ಕೆ ಹೋದ್ರು. ಆಲ್ರೆಡಿ ಮಳೆ ಬರೋಂಗಾಗಿತ್ತು. ಕ್ಯಾಬ್ನ ನಾವು ಬುಕ್ ಮಾಡಿದ್ವಿ, ಆಟೋನ ಇಲ್ಲಿಂದಾನೆ. ಸೊ ಮಳೆ ಬಂದ್ಬಿಡುತ್ತೆ ಅನಿಸುತ್ತೆ ಕಣ್ರಿ ಹೋಗೋಷ್ಟರಲ್ಲಿ ಅಂತ ಹೇಳ್ತಿದ್ದೆ. ಅತ್ತೆ ಕೂಡ ಬೇಡ ಮಳೆ ಬರೋಂಗಿದೆ, ನಾಳೆ ಹೋಗೋರಂತೆ ಬಿಡು ಅಂತ ಅಂದರು. ಆಟೋ ಬೇರೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ, ಅವರು ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ, ಅಮ್ಮ ಹೋಗ್ತೀವಿ ಏನಿಲ್ಲ ಅಂತಂದ್ವಿ. ಬಟ್ ನಮ್ಮ ಊರಲ್ಲಿ ಮಳೆ ಬರ್ತಾ ಇರಲಿಲ್ಲ. ಇಲ್ವಾಲ್ದಲ್ಲಿ ಸ್ವಲ್ಪ ಮಳೆ ಬಂದು ನಿಂತಿತ್ತು. ಹೊರಟಿದ್ವಿ. ನಮ್ಮ ಮನೆ ಕಡೆ ಸೈಡ್ ಇಲ್ವಾಲ್ದಲ್ಲಿ ಅಷ್ಟೇ ಮಳೆ, ಅದ್ರ ಮುಂದೆ ನಿಂದರ್ಕೊಪ್ಲು, ಇಂಕಲ್ಲು, ಬೆಳವಾಡಿಲೆಲ್ಲ ಮಳೆನೇ ಇರಲಿಲ್ಲ. ನಮ್ಮ ಅತ್ತೆ ಹೋಗೋ ತನಕ ಕಾಲ್ ಮಾಡಿ ಕೇಳ್ತಿದ್ರು, ಮಳೆ ಬರ್ತಿದ್ಯಾ, ಬೆಳಗ್ಗೆ ಹೋಗಿದ್ರೆ ಆಗ್ತಾ ಇರಲಿಲ್ವಾ ಅಂತ. ಬಟ್ ನನಗೆ ಒಟ್ಟಿಗೆ ಟ್ರಾವೆಲ್ ಮಾಡೋದು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಈಗ ಹೋಗಿ ಮನೆಗೆ ರೆಸ್ಟ್ ಮಾಡಿ ನಾಳೆ ಕಸಿನ್ ಮದುವೆಗೆ ಹೋಗೋಣ ಅಂತ ಸುಮ್ಮನಾದೆ. ಆಮೇಲೆ ಅಮ್ಮ ನೈಟ್ಗೆ ನಾನು ಬಂದಿದ್ದೆ ಅಂದ್ಬಿಟ್ಟು ಕೈಮಾ ಸಾರು ಮಾಡಿದರು. ಪುಟಾಣಿಗೆ ಸ್ವಲ್ಪ ಊಟ ಮಾಡಿಸ್ತಿದ್ದೆ, ಆಮೇಲೆ ನಾನು ಮಾಡೋಣ ಅಂತ. ಒಂದೊಂದು ಟೈಮ್ ನನ್ನ ಜೊತೆನೇ ಊಟ ಮಾಡ್ಕೋತಾಳೆ, ಒಂದೊಂದು ಟೈಮ್ ಅವಳೇ ನಾನೇ ಸಪ್ರೇಟಾಗಿ ಮಾಡ್ತೀನಿ ಅಂತಾಳೆ, ಒಂದೊಂದು ಟೈಮ್ ನಾನು ತಿನ್ನಿಸ್ಬೇಕು. ಅವಳು ಮೂಡ್ ಸ್ವಿಂಗ್ಸ್ ಹೆಂಗಿರುತ್ತೆ ಹಂಗೆ. ಸೊ ಅದ್ರ ನೆಕ್ಸ್ಟ್ ಡೇ ಗುರುವಾರ ಆಗಿತ್ತು. ರಾಯರಿಗೆ ಪೂಜೆ ಎಲ್ಲ ಮುಗಿಸಿ ಫಸ್ಟು ನಂದು ಏನೇ ಕೆಲಸ ಇದ್ದರೂ ಏನೇ ಇದ್ದರೂ ಅದನ್ನೆಲ್ಲ ಪೆಂಡಿಂಗ್ ಇಟ್ಟು ಫಸ್ಟು ನಾನು ರಾಯರಿಗೆ ಪೂಜೆ ಮಾಡ್ತೀನಿ. ಅಲ್ಲಿದ್ದರೂ ಅಷ್ಟೇ ಇಲ್ಲಿದ್ದರೂ ಅಷ್ಟೇ ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಅನಿಸಲ್ಲ ಗುರುವಾರ ಪೂಜೆ ಮಾಡಲಿಲ್ಲ ಅಂದರೆ. ಆ ಡೇನೇ ಒಂಥರ ನನಗೆ ಲೇಜಿ ಅಂತ ಫೀಲ್ ಆಗ್ತಾ ಇರುತ್ತೆ, ರಾಯರಿಗೆ ನಾನು ಪೂಜೆ ಮಾಡಲಿಲ್ಲ ಅಂತ ಅಂದರೆ. ಸೊ ಅದಕ್ಕೆ ರಾಯರಿಗೆಲ್ಲ ಪೂಜೆ ಮಾಡಿ ನಂದು ಔಟ್ಫಿಟ್ ಇದು ಬಂದಿತ್ತು, ಬ್ಲ್ಯಾಕ್ ಸ್ಯಾರಿ. ಆ್ಯಕ್ಚುಲಿ ನನ್ನ ತಂಗಿ ಯಾರಿಗೋ ಸ್ಯಾರಿ ತೊಗೊಳ್ಬೇಕಾದ್ರೆ ಸ್ಯಾರಿ ಪಿಕ್ನ ನಂಗೆ ಕಳಿಸಿದ್ಲು, ಯಾವ ಕಲರ್ ಚೆನ್ನಾಗಿದೆ ನೋಡು ಅಂತ. ಅದ್ರಲ್ಲಿ ಬ್ಲ್ಯಾಕು ಕೂಡ ಇತ್ತು. ನನಗೆ ತುಂಬ ಇಷ್ಟ ಆಗಿಬಿಡ್ತು. ಬ್ಲ್ಯಾಕ್ ನನ್ನ ಹತ್ರ ಅಷ್ಟಿರಲಿಲ್ಲ. ಸೊ ಈ ಟೈಮಲ್ಲಿ ಏನಾರು ಇಷ್ಟ ಆದರೆ ತೊಗೊಬಿಡ್ಬೇಕು ಪ್ರೆಗ್ನೆಂಟ್ ಟೈಮಲ್ಲಿ, ಇಲ್ಲಾಂದರೆ ಏನಾರು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನನ್ನ ತಂಗಿನೇ ತಂದುಕೊಟ್ಲು ಸೀರೆನ. ಅದನ್ನ ವೇರ್ ಮಾಡಿದ್ದೆ. ಸೊ ನನ್ನ ತಂಗಿ ಗಂಡ ಅವ್ರ ಮಕ್ಕಳೆಲ್ಲ ಬಂದರು. ಕಾರಲ್ಲೇ ಹೋಗೋದ ಅಂದ್ಬಿಟ್ಟು ಹೊರಟ್ವಿ. ನಾವೆಲ್ಲ ಆಲ್ರೆಡಿ ಅವ್ರು ಬರೋಷ್ಟರಲ್ಲಿ ರೆಡಿಯಾಗಿ ಕೂತಿದ್ವಿ. ಅವರು ಬಂದು ನಮ್ಮನ್ನ ಪಿಕಪ್ ಮಾಡಿ ಸ್ಪಾಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಕಸಿನ್ ಮದುವೆ ಆಲ್ರೆಡಿ ಮದುವೆ ಆಗಿತ್ತು, ರಿಸೆಪ್ಷನ್ ಇಟ್ಕೊಂಡಿದ್ರು. ಅವರು ತಿರುಪತಿಲಿ ಮದುವೆ ಮಾಡಿದ್ರು. ಅಷ್ಟು ದೂರ ನಾವು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಲ್ವಾ. ಅದು ಅಲ್ಲದೆ ಅಷ್ಟು ದೂರ ಏನಕ್ಕೆ ಅಂದ್ಬಿಟ್ಟು ಎಲ್ಲ ರಿಸೆಪ್ಷನ್ನ ಇಟ್ಕೊಂಡಿದ್ರು ಚಾಮುಂಡಿ ಬೆಟ್ಟ ಕೆಳಗಡೆ JK ಕ್ವಾರ್ಟರ್ಸ್ ಹತ್ರ. ಸೊ ಇವರೇ ಹುಡುಗ ಹುಡುಗಿ. ತುಂಬ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು. ಯಾಕಂದರೆ ನಮ್ಮ ಚಿಕ್ಕಮ್ಮನು ಕೇಬಿಲ್ ವರ್ಕ್ ಮಾಡೋದು, ನಮ್ಮ ಚಿಕ್ಕಪ್ಪ ಪೊಲೀಸು, ಅವರು ಕೂಡ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ತುಂಬ ಜನ ಬರೋದು ಹೋಗೋದು ನಡೀತಿತ್ತು. ನಮ್ಮ ಪಾಡಂಗೆ ನಾವು ವಿಶ್ ಮಾಡಿಬಿಟ್ಟು ಬಂದು ಇಲ್ಲಿ ಕೂತಿದ್ವಿ, ಫ್ರೆಂಡೇ ಕೂತಿದ್ವಿ. ತುಂಬ ಜನ ಆಲ್ರೆಡಿ, ಯಾಕಂದರೆ ಅಲ್ಲೇನು ಮದುವೆ ಇರಲಿಲ್ವಲ್ಲ, ಜಸ್ಟ್ ರಿಸೆಪ್ಷನ್ ಅಲ್ವಾ, ಊಟಕ್ಕೆ ಹೋಗೋದು ಬರೋದು, ಫ್ಯಾಮಿಲಿ ಎಲ್ಲ ಬರೋದು ಹೋಗೋದು ಮಾಡೋದು. ನಮ್ಮ ಚಿಕ್ಕಮ್ಮ ಬರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಕೂತಿದ್ವಿ. ನನಗೆ ಬ್ಲ್ಯಾಕ್ ಕಲರ್ ಸ್ಯಾರಿ ಔಟ್ಫಿಟ್ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸೊ ನಾನು ಡೆಲ್ ಹಾಕಿದ್ದೀನಿ, ಕಲರ್ ಆಗಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಕತ್ತೆಲ್ಲ ಸ್ವಲ್ಪ ನೋಡಬೇಕು. ಆಮೇಲೆ ತುಂಬ ಜನ ರಾಯರು ಪೂಜೆ ಮಾಡ್ತೀರಾ. ಟೈಮು 2 o'clock ಆಗಿತ್ತು. ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಊಟಕ್ಕೆ ಹೋದ್ವಿ. ನನ್ನ ಮಗಳು ಕೂಡ ಅವಳು ಕೂಡ ಒಂದು ಎಲೆನೇ ಹಾಕಿಸ್ಕೊಂಡು ಮಮ್ಮಿ ನಾನೇ ಊಟ ಮಾಡ್ತೀನಿ ಅಂದ್ಬಿಟ್ಟು ಕೂತಿದ್ಲು. ಫಂಕ್ಷನಲ್ಲೆಲ್ಲ ನಮ್ಮ ಮನೆಯವ್ರು ಹಾಕಿಸ್ತಿದ್ರು, ಈಗ ವೀಡಿಯೋ ಮಾಡ್ತಿದ್ಯಲ್ಲ ಅಂತ ಹೇಳ್ತಾ ಇದ್ದರು. ಎಲೆನ ಹಾಕಿಸ್ಕೊಂಡು ಊಟ ಮಾಡ್ತೀನಿ ಅಂತ ಕೂತಿದ್ಲು. ಬಟ್ ಸ್ವಲ್ಪ ಲೈಟಾಗಿ ಊಟನೂ ಕೂಡ ಮಾಡಿದ್ಲು ಫಸ್ಟ್ ಟೈಮು. ನನಗೆ ಒಂಥರ ಖುಷಿ ಆಯಿತು. ಅವಳೇ ಎಲೆ ಮೇಲೆ ಹಾಕಿಸ್ಕೊಂಡು ಸ್ವಲ್ಪ ಎಲ್ಲನೂ ಒಂದು ಹಾಕಿರೋ ಐಟಮ್ಸ್ ಎಲ್ಲ ಟೇಸ್ಟ್ ಮಾಡಿದ್ರೆ ಸಾಕು, ಅವಳಿಗೆ ಹೊಟ್ಟೆ ಫಿಲ್ ಆಗುತ್ತೆ. ಸೊ ಫುಲ್ಲು ಸೆಕೆ ಅಂತ ಫೀಲ್ ಆಗ್ತಿತ್ತು. ಮಕ್ಕಳು ಕೂಡ ಅವ್ರಿಗೂ ತುಂಬ ಸೆಕೆ ಆಗ್ತಿತ್ತು. ಅದಕ್ಕೆ ಹೊರಗಡೆ ಕರ್ಕೊಂಡು ಬಂದೆ. ಅವರು ಕೂಡ ಅಲ್ಲಿ
ಫ್ಲವರ್ಸ್ ಎಲ್ಲ ಇಟ್ಟಿದ್ರಲ್ಲ, ಅಲ್ಲಿ ಸೈಕಲೆಲ್ಲ ಇತ್ತು, ಆಟ ಆಡ್ತಾ ನಿಂತಿದ್ರು. ಅಲ್ಲಿ ಯಾವುದೋ ಬೇರೆ ಪುಟ್ಟು ಪಾಪು ಇತ್ತಲ್ಲ, ನಾನು ಜಶ್ವಿಕಾ ಅವಳನ್ನ ನೋಡ್ತಾ ನಿಂತಿದ್ಲು. ಸರಿ ನಡೀರಿ ಹೊರಡೋಣ ಮನೆಗೆ ಹೇಳಿಬಿಟ್ಟು ಅಂತ ಹೇಳ್ತಿದ್ದೆ. ಅವರು ಸರಿ ಆಯಿತು ಹೋಗೋಣ ಚಿಕ್ಕಿ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ಹೊರಟರು. ಸೊ ನನ್ನ ಮಗಳು ಈ ಥರ ಡ್ರೆಸ್ ಈ ಥರ ಟೈಮಲ್ಲಿ ಹಾಕ್ಕೊಂಡಿರೋದೇ ನಂಗೆ ಒಂಥರ ಖುಷಿ. ಸೊ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾನು ವೀಡಿಯೋ ಮಾಡ್ತೀನಿ ಕೊಡು ಮಮ್ಮಿ ಅಂತ ಕೇಳ್ತಿದ್ಲು. ಆಯಿತು ಕೊಡ್ತೀನಿ ಬಾ ಮಗಳೇ ಅಂತ ಹೇಳಿದ್ಲು. ಸೊ ಈಗ ಇನ್ನೊಂದು ಏನು ಕಲ್ತ್ಕೊಬಿಟ್ಟವಳೆ ಅಂದರೆ, ನಾನು ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಅವಳು ಗೊತ್ತಾಗುತ್ತಲ್ಲ, ಅವಳೇನು ಮಾಡ್ತಾಳೆ, ರಾಯರು ಪೂಜೆ ಮಾಡಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡಿಕೊಂಡು ಪೂಜೆ ಮಾಡ್ತಾಳೆ. ಅಷ್ಟು ಮಕ್ಕಳು ಎಷ್ಟು ಬೇಗ ಎಲ್ಲನೂ ಕಲ್ತ್ಕೊತವೆ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಸೊ ಅಲ್ಲಿಂದ 2 ಗಂಟೆಗೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗಾ ನಾನು ಆಟೋದಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ರೆಗ್ಯುಲರಾಗಿ ಮಂತ್ಲಿ ಚೆಕಪ್ ಇತ್ತು, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಅದಕ್ಕೆ ನಾನು ನನ್ನ ಹಸ್ಬೆಂಡು ಪುಟಾಣಿನ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಹೊರಟ್ವಿ. ಅಲ್ಲೆಲ್ಲ ಮಾಮೂಲಿ ವೆಯ್ಟು ಮತ್ತು BP ಎಲ್ಲ ಚೆಕ್ ಮಾಡಿದ್ರು. ಅಲ್ಲಿ ಪಾಪು ಒಂದು ಹೆವಿ ಕ್ವಾಟ್ಲೆ ಕೊಡ್ತಿತ್ತು ನರ್ಸ್ಗೆ. ಎಷ್ಟು ಮಾತಾಡ್ತಿತ್ತು ಅಂತಂದರೆ, ನರ್ಸು ಬೈಲಿ ಫಸ್ಟು ನಿಂದು BP ಚೆಕ್ ಮಾಡ್ತೀನಿ ಅಂತ ಕಾಮಿಡಿ ಮಾಡ್ತಿದ್ರು. ಸೊ ಚೆಕಪ್ ಎಲ್ಲ ಮಾಡಿಸ್ಕೊಂಡು ತಿರ್ಗಾ ರಿಟರ್ನು ಮನೆಗೆ ಬಂದೆ. ಸ್ವಲ್ಪ ಚಿಕ್ಕದಾಗಿ ಸೋನೆ ಆಗ್ತಿತ್ತು ಮಳೆ. ನಂದು ಡಾಕ್ಟ್ರದ್ದು ಒಂದೇ ಕಂಪ್ಲೇಂಟು ಏನಪ್ಪ ಅಂದರೆ, ನಾನು ವೆಯ್ಟೇ ಗೈನ್ ಆಗ್ತಾಯಿಲ್ಲ. ನಾನು ಪ್ರೆಗ್ನೆಂಟಾಗಿ 7 ತಿಂಗಳಾಯಿತು. 7 ತಿಂಗಳಲ್ಲಿ ಜಸ್ಟ್ 2 kg ಜಾಸ್ತಿ ಆಗಿರೋದು. ಹೆವಿ ನೀನು ವೆಯ್ಟೇ ಗೇನ್ ಆಗ್ತಾಯಿಲ್ಲ, ಫ್ರೂಟ್ಸು ಡ್ರೈ ಫ್ರೂಟ್ಸು ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಬೇಕು, ನೀನು ಮುಂದಕ್ಕೆ ನೆಕ್ಸ್ಟ್ ಬರಬೇಕಾದ್ರೆ ವೆಯ್ಟ್ ಜಾಸ್ತಿ ಆಗಲೇಬೇಕು ಅಂತ ಡಾಕ್ಟರ್ ಹೇಳಿ ಕಳಿಸಿದ್ದಾರೆ. ನಾನು ಫ್ರೂಟ್ಸು ಡ್ರೈ ಫ್ರೂಟ್ಸು ಪ್ರತಿಯೊಂದು ಎಲ್ಲನೂ ತಿಂತಾಯಿದ್ದೀನಿ. ಆಫ್ಟರ್ ಲಾಂಗ್ ಟೈಮು ಮೊಳಕೆ ಸಾರು ನುಗ್ಗೆ ಸೊಪ್ಪು ತಿಂತಾಯಿದ್ದೀನಿ. ತುಂಬ ದಿನ ಆಗಿತ್ತು ನುಗ್ಗೆ ಸೊಪ್ಪು ತಿಂದಿರಲಿಲ್ಲ. ಅಮ್ಮ ಉಪ್ಸಾರು ಮಾಡಿದರು. ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅದ್ರ ಟೇಸ್ಟೇ ಬೇರೆ, ಹೆವಿ ಚೆನ್ನಾಗಿತ್ತು. ಪುಟಾಣಿನೂ ಕೂಡ ನನ್ನ ಜೊತೆನೇ ಊಟ ಮಾಡ್ತಿದ್ಲು. ಚುರುಮುರಿ ಸ್ವಲ್ಪ ಸ್ನ್ಯಾಕ್ಸು ಹಾಲೆಲ್ಲ ಕುಡ್ತಿದ್ಲಲ್ಲ, ಸಪ್ರೇಟಾಗಿ ಏನು ತಿನ್ಸೋದು ಬೇಡ, ನನ್ನ ಜೊತೆನೇ ತಿನ್ನು ಮಗಳೇ ಅಂತ ಹೇಳಿದೆ. ಅವಳೇ ಊಟ ಮಾಡೋದ್ರಿಂದ ನನ್ನ ಜೊತೆ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅವಳಿಗೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವ್ರ ಪಪ್ಪನ ಜೊತೆ ನನ್ನ ಜೊತೆಲ್ಲ ಆಡಿಕೊಂಡು ನನ್ನ ವೆಯ್ಟ್ ಮಾಡ್ತಿದ್ಲು ಟ್ಯಾಬ್ಲೆಟ್ಸ್ ತಿನ್ಸೋಕ್ಕೆ. ಆಮೇಲೆ ಅವಳಿಗೆ ಫುಲ್ಲು ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು. ನಾನೇನು ಮಾಡಿದೆ, ಅವಳ ಕೈಲಿ ಟ್ಯಾಬ್ಲೆಟ್ಸ್ನ ತಿನ್ನಿಸ್ಕೊಂಡು ಸರಿ ನೀನು ಮಲ್ಕು ಅಂತ ಹೇಳ್ಬಿಟ್ಟು ಗುಡ್ ನೈಟ್ ಮಗಳೇ ಅಂತ ಹೇಳ್ತಿದ್ದೆ. ಒಂದೊಂದು ಟೈಮ್ ನಾನು ಮಲಗಿಸ್ಬೇಕು, ಇಲ್ಲಾಂದರೆ ಒಂದೊಂದು ಟೈಮ್ ಅವಳೇ ಹೋಗಿ ಮಲ್ಕೋತಾಳೆ. ಅವಳು ಟೈಮಿಂಗ್ಸ್ ಬಂದು 9 ಗಂಟೆಯಿಂದ 9:30 ಒಳಗೆ ಮಲ್ಕೋತಾಳೆ. ಅವಳು ಕೂಡ ಮಲಗಿದ್ಲಲ್ಲ, ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ಬಾಳೆಹಣ್ಣು ತಿನ್ಕೊಂಡು ಮಲ್ಕೊಂಡೆ. ಸೊ ಈ ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ಥರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದ ನಿಮ್ಗೆ ಯಾವ್ದು ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್.